ಮಂತ್ರಿಗಳಿಗೆ ಮಾದರಿಯಾದ KM ಶಿವಲಿಂಗೇಗೌಡ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಹಲವಾರು ಬದಲಾವಣೆ ಆಯಿತು. CM ಸಿದ್ದರಾಮಯ್ಯ ಅವರ ಸರ್ಕಾರ ಹೋಗಿ DK ಶಿವಕುಮಾರ್ ಅವರ ಸರ್ಕಾರ ಬಂತು. ಅಧಿಕಾರ ಬದಲಾವಣೆಗೆ ಅಂತ ಹಲವಾರು ಕಸರತ್ತುಗಳು ನಡೆದಿತ್ತು. ಈಗ ಮಂತ್ರಿಮಂಡಲ ರಚನೆ ಆಗಿದೆ. ಕಳೆದ 3 ತಿಂಗಳಿಂದ ಜನಗಳು ಓಟ್ ಹಾಕಿ ಗೆಲ್ಲಿಸಿರುವಂಥ MLAಗಳು ನನಗೆ ಸಚಿವ ಸ್ಥಾನ ಅಂತ ಕಿತ್ತಾಡ್ತಿದ್ರು. ಇದೇ ತಿಂಗಳು 3ನೇ ತಾರೀಕು ಸಚಿವ ಸಂಪುಟ ರಚನೆ ಆಯಿತು. 19 ಜನ MLAಗಳನ್ನ ಹೊಸದಾಗಿ ಮಂತ್ರಿಗಳು ಅಂತ ಗುರುತಿಸಲಾಯಿತು. ಮಂತ್ರಿ ಸ್ಥಾನ ಸಿಗದೇ ಇರುವಂಥ ಶಾಸಕರುಗಳು ನಾವು ಪಕ್ಷ ಬಿಟ್ಟು ಹೋಗ್ತೀವಿ ಅಂತ ಬೆದರಿಕೆನೂ ಹಾಕಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ CM DK ಶಿವಕುಮಾರ್ ಅವರು ಎಲ್ಲರೂ ತಾಳ್ಮೆಯಿಂದಿರಿ, ನಾವು 138 ಜನ ಶಾಸಕರಿದ್ದೀವಿ, ಆದರೆ ಸರ್ಕಾರದಿಂದ 33 ಸ್ಥಾನಗಳನ್ನ ಮಾತ್ರ ಮಂತ್ರಿ ಅಂತ ಕೊಡಕ್ಕೆ ಸಾಧ್ಯ, ಎಲ್ಲರನ್ನೂ ಮಂತ್ರಿ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಅವರ ಅವಕಾಶಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು. ಧರ್ಮಸಿಂಗ್ ಅವರು CM ಆಗಿದ್ದಂಥ ಅವಧಿಯಲ್ಲಿ ನಾನು ಹಾಗೂ ಪರಮೇಶ್ವರ್ ಇಬ್ಬರು ಕೂಡ ಅಧಿಕಾರ ಇಲ್ಲದೆ ಆಗಿದ್ವಿ. ಕಾದಿದ್ದಕ್ಕೆ ಇವತ್ತು ನಮ್ಗೆ ಒಳ್ಳೇದಾಗಿದೆ. ಅವಶ್ಯಕತೆ ಇರೋರು ಕಾಯ್ಬೋದು, ಅಥವಾ ಯಾರ್ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಕೆ ಹಾಕ್ತಿರೋ ಅವ್ರು ಕೊಟ್ಟರೆ ನಾವು ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳಿಕೆ ಕೊಟ್ಟರು. ಮಂತ್ರಿ ಸ್ಥಾನ ಸಿಗದೇ ಇರೋರ್ದು ಒಂದು ರೀತಿ ಚಿಂತೆ ಆದರೆ, ಮಂತ್ರಿ ಸ್ಥಾನ ಸಿಕ್ಕಿರೋರ್ದೇ ಇನ್ನೊಂಥರ ಚಿಂತೆ. ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ, ನನಗೆ ಇಂಥದ್ದೇ ಖಾತೆ ಬೇಕು ಅಂತ ತೆಗೆದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ಕಳೆದ 6 ತಿಂಗಳಿಂದ ಇವರು ಅಧಿಕಾರಕ್ಕೋಸ್ಕರ ಹೊಡೆದಾಡ್ತಿದ್ದು ಯಾವ ಕೆಲಸಗಳು ಸರಿಯಾಗಿ ನಡೆದಿಲ್ಲ, ಜನಗಳ ಕಡೆ ಗಮನ ಕೊಡಿ ಅಂತ ಜನಗಳು ಬೇಡಿಕೆ ಇಡ್ತಿದ್ರೆ ಅತೃಪ್ತ ಶಾಸಕರು ನಾವು ಮಂತ್ರಿ ಆಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಂತ್ರಿ ಆಗಿರುವಂಥ ಶಾಸಕರುಗಳು ಮಂತ್ರಿ ಸ್ಥಾನ ಸಿಕ್ಕಿದ್ದಕ್ಕೆ ಪಾರ್ಟಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಡಳಿತ ಯಂತ್ರ ನಿಂತೋಗಿದೆ. ಇದೆಲ್ಲರ ಮಧ್ಯೆ ಜನಕ್ಕೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇರುವಂಥ ಅರಸೀಕೆರೆಯ MLA ಹಾಗೂ ನೂತನ ಸಚಿವರಾಗಿರುವಂಥ KM ಶಿವಲಿಂಗೇಗೌಡ ಅವರು ವಿಭಿನ್ನವಾಗಿ ನಿಲ್ತಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರ ತವರು ಜಿಲ್ಲೆಯಾದಂಥ ಹಾಸನಕ್ಕೆ ನೆನೆ ಭೇಟಿ ನೀಡಿದ್ದಾರೆ. ಹಿರಿಸಾವೆ ಭಾಗದಲ್ಲಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ರೈತರ ಜೊತೆ ನೇರವಾಗಿ ಸಂವಾದ ನಡೆಸಿದ್ದಾರೆ. ಈ ವರ್ಷ ಬಂದಿರುವಂಥ ಬರ ಪರಿಸ್ಥಿತಿ, ಬೆಳೆ ನಷ್ಟ, ಕಾಡು ಪ್ರಾಣಿಗಳ ಹಾವಳಿ, ಇದ್ರ ಬಗ್ಗೆ ಎಲ್ಲ ಪ್ರತಿ ಹೊಲಕ್ಕೂ ಭೇಟಿ ನೀಡಿ ನೈಜವಾಗಿ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ಬಿಟ್ಟು ಪರಿಶೀಲಿಸಿ ವರದಿ ಸಲ್ಲಿಸಬೇಕು ಅಂತ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ರೈತರಿಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ನಿಮಗೆ ಯಾವ ಸ್ಥಾನದ ಬಗ್ಗೆ ನಿರೀಕ್ಷೆ ಇದೆ ಅಂತ ಜನಗಳು ಕೇಳಿದ ಪ್ರಶ್ನೆಗೆ, ನಾನು ಯಾವುದೇ ಖಾತೆಗೆ ಬೇಡಿಕೆ ಇಟ್ಟಿಲ್ಲ, ಯಾವುದೇ ನಿರೀಕ್ಷೆನೂ ಕೂಡ ಇಲ್ಲ. ಖಾತೆ ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವರು ಯಾವ ಖಾತೆ ನೀಡಿದ್ರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ. ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಅದೇ ರೀತಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಜನಗಳು ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಅಂದರೆ, CM DK ಶಿವಕುಮಾರ್ ಅವರು ಎಲ್ಲ ಮಂತ್ರಿಗಳಿಗೂ ಬರ ಪರಿಸ್ಥಿತಿ ಅಧ್ಯಯನ ಮಾಡಿ ಅಂತ ಹೇಳಿದ್ದಾರೆ. ಬೇರೆ ಮಂತ್ರಿಗಳೆಲ್ಲ ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಆದರೆ KM ಶಿವಲಿಂಗೇಗೌಡ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿ ಹಾಸನ MP ಆದಂಥ ಶ್ರೇಯಸ್ M ಪಾಟೀಲ್, ಶಾಸಕ CN ಬಾಲಕೃಷ್ಣ, ಮತ್ತೆ ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವ್ರ ಜೊತೆ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳನ್ನು ಕರೆಸಿಕೊಂಡು ತಮ್ಮ ಕ್ಷೇತ್ರದಲ್ಲಿರುವಂಥ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರ ಅನ್ನೋದು ಯಾರಿಗೆ ಬೇಡ? ಇದೇ KM ಶಿವಲಿಂಗೇಗೌಡ ಅವರು ಮೊದಲು JDS ನಲ್ಲಿದ್ದರು. 2008ರಿಂದ 2023ರವರೆಗೆ JDS ಪಕ್ಷದಿಂದ MLA ಆಗಿದ್ರು. ಅರಸೀಕೆರೆ ಕ್ಷೇತ್ರದಿಂದ ಸತತವಾಗಿ 3 ಬಾರಿ ಗೆದ್ದಿರುವಂಥ ನನ್ನನ್ನು ಕೂಡ ನೀವು ಮಂತ್ರಿ ಮಾಡಿ ಅನ್ನೋ ಬೇಡಿಕೆಯೊಂದಿಗೆ JDS ಪಕ್ಷದೊಂದಿಗೆ ವೈಮನಸ್ಯದಿಂದಾಗಿ 2023ರಲ್ಲಿ JDS ಪಕ್ಷನ ಬಿಟ್ಟು ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ ಪಕ್ಷದಿಂದ ಗೆದ್ದು MLA ಆದರು. ಇಲ್ಲಿ ಏನು ಹೇಳಕ್ ಹೋಗ್ತಿದೀವಿ ಅಂದರೆ, ಶಿವಲಿಂಗೇಗೌಡ ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ರೈತರ ಸಮಸ್ಯೆಗೆ ಯಾವಾಗಲೂ ಮುಂದೆ ಇರ್ತಾರೆ ಅನ್ನೋದನ್ನ ನಾವು ಹಲವಾರು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಸದನದಲ್ಲಿ ರೈತರ ಸಮಸ್ಯೆನ ಶಿವಲಿಂಗೇಗೌಡರ ಎತ್ತದನ್ನ ಹಲವಾರು ವಿಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ನಾವು ಗಮನಿಸಿರ್ಬೋದು. ಅದ್ಭುತವಾದ ಮಾತುಗಾರ ಹಾಗೂ ಅದ್ಭುತವಾದ ಕೆಲಸಗಾರ. ಆ ಥರ ಇರೋದಕ್ಕೇನೆ ಯಾವ ಪಕ್ಷದಲ್ಲೇ ಇದ್ರೂ ಸಹ KM ಶಿವಲಿಂಗೇಗೌಡ ಅವರು ಸತತವಾಗಿ ಅರಸೀಕೆರೆ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇರೋದು. ಈಗ ಶಿವಲಿಂಗೇಗೌಡ ಅವರ ನಡೆಯನ್ನು ನೋಡಿರುವಂಥ ಜನರು, ಇದು ಕೆಲಸ ಮಾಡೋರ ಲಕ್ಷಣ. ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಲ್ಲಿರುವ ಎಲ್ಲ ಜನರನ್ನ, ಆಡಳಿತ ಅಧಿಕಾರಿಗಳನ್ನ, ರಾಜಕೀಯ ನಾಯಕರುಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನ ಆಲಿಸ್ತಾ ಇರೋದು ಜನಗಳ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ, ಸಮಸ್ಯೆ ಪರಿಹಾರ ಆಗುವಂಥ ಲಕ್ಷಣ ಕಾಣಿಸ್ತಿದ್ದೇವೆ.
ಬೇರೆ ಮಂತ್ರಿಗಳು ಸಹ ನನಗೆ ಈ ಕ್ಷೇತ್ರ ಬೇಕು ಆ ಕ್ಷೇತ್ರ ಬೇಕು ಅನ್ನೋದನ್ನ ಬಿಟ್ಟು ಇನ್ನಾದ್ರೂ KM ಶಿವಲಿಂಗೇಗೌಡ ಅವ್ರನ್ನ ನೋಡಿ ನಮಗೆ ಯಾವುದೇ ಖಾತೆ ನೀಡಿದ್ರೂ ಪರವಾಗಿಲ್ಲ, ಮೊದಲು ಜನಗಳ ಸೇವೆ ಮಾಡ್ತೀವಿ ಅಂತ ಅವರವರ ಕ್ಷೇತ್ರಕ್ಕೆ ಹೋಗಿ ಜನಗಳನ್ನ ಭೇಟಿ ಮಾಡಬೇಕು, ಅವರ ಸಮಸ್ಯೆನ ಆಲಿಸಬೇಕು ಅಂತ ಜನಗಳು ಕೇಳ್ತಾ ಇದ್ದಾರೆ. ಈಗ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ನಾವು ನೋಡಿರುವಂಥ MLA ಹರೀಶ್ ಗೌಡ ಅವರು ಸಹ ರಸ್ತೆಗಳಲ್ಲಿ ಬರ್ತಾರೆ. ಅವರಿಂದ ಒಂದು ದೊಡ್ಡ ಗುಂಪು ಬರುತ್ತೆ. ಅವ್ರು ರಸ್ತೆಯಲ್ಲಿ ಹೋಗ್ತಾರದನ್ನ ಫೋಟೋ ತೊಗೊಳಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಜನ ನಿಂತಿರ್ತಾರೆ. ಆದರೆ ಯಾವ ಜನಗಳನ್ನ ಯಾರ ಮನೆ ಹತ್ರನೂ ಹೋಗಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳಲ್ಲ, ತಂಪಾಡತಾವ್ ಸ್ಟ್ರೈಟ್ ಹೋಗ್ತಾ ಇರ್ತಾರೆ. ಇಂಥವ್ರ ಮಧ್ಯೆ ಅರಸೀಕೆರೆ ಶಾಸಕರಾದಂಥ ಹಾಗೂ ನೂತನ ಸಚಿವರಾದಂಥ KM ಶಿವಲಿಂಗೇಗೌಡ ಅವರು ವಿಭಿನ್ನವಾಗಿ ನಿಂತಿದ್ದಾರೆ. ಇವರನ್ನು ನೋಡಿ ಹಲವು MLAಗಳು ಪಾಠ ಕಲಿಬೇಕು ಅಂತ ಜನಗಳು ಮಾತಾಡ್ತಾ ಇದ್ದಾರೆ.